ಮಾಲೂರು, ಮಾಲೂರು, ಬೇಲೂರು, ಯಲಿಯೂರು, ಸೋಲೂರು, ಕೊಲ್ಲೂರು, ತಿಪ್ಟೂರು, ತುಮಕೂರು, ತುರನೂರು, ತಾಯೂರು, ತೌಡೂರು, ತಡಗೂರು, ಸಡಗೂರು, ಸವಣೂರು, ಸೋತೂರು, ಸುತ್ತೂರು, ಕಿತ್ತೂರು, ಪುತ್ತೂರು, ಮತ್ತೂರು, ಬೇತೂರು, ಬೇಗೂರು, ಬೆಂಗಳೂರು, ಮಂಗಳೂರು, ಮೂಗೂರು, ಸೂಗೂರು, ಮೈಸೂರು, ಮದ್ದೂರು, ಮಣ್ಣೂರು, ಕಣ್ಣೂರು, ಕೋಣಗ್ನೂರು, ಕೊಡಗ್ನೂರು, ಕಾರಿಗ್ನೂರು, ಕಡೂರು, ಬೀರೂರು, ಬಿದನೂರು, ಬರಗೂರು, ಬೆನ್ನೂರು, ಬನ್ನೂರು, ಹನೂರು, ಕಿರಗೂರು, ಕಿರಂದೂರು, ಎಣ್ಣೂರು, ಮಣ್ಣೂರು, ಕಣ್ಣೂರು, ಹೊನ್ನೂರು, ರಾಯಚೂರು, ಶಾಮನೂರು, ಸವಣೂರು, ಸಡಗೂರು, ಹಡಗೂರು, ಗೌರಿಬಿದನೂರು, ಬೆಟ್ಟದೂರು, ನವಿಲೂರು, ಚೇಳೂರು, ಉದ್ಬೂರು, ಗಾಜನೂರು, ಕೊಟ್ಟೂರು, ಹೊಸೂರು, ಹುಣಸೂರು, ಸಿರೂರು, ಯಡಿಯೂರು, ಹಿರಿಯೂರು, ದೇವನೂರು, ನಿಟ್ಟೂರು, ನಲ್ಲೂರು, ಹಾಕ್ನೂರು, ಕೂಸ್ನೂರು, ಜಗಳೂರು, ರಾಣೆಬೆನ್ನೂರು, ಯಳಂದೂರು, ಯಮದೂರು, ಆನಂದೂರು, ಸಿಂಧೂರು, ಸಂಡೂರು, ಇಗ್ಗಲೂರು, ಕುಗ್ಲೂರು, ತಗದುತ್ರ, ಕೋಲೂರು, ನಮ್ಮೂರು, ಮೈಸೂರು. ಸರ್, ಈಗ ಹೇಳಿದ್ರಿ 1700+ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ, ಎಷ್ಟೊಂದು ಜನಗಳನ್ನ ನಗಿಸಿದ್ದೀರಿ ಅಂತ ಹೇಳಿ. ಇಷ್ಟು ಕಾರ್ಯಕ್ರಮಗಳಲ್ಲಿ ನಿಮಗೆ ನೋವುಂಟು ಮಾಡಿದ್ದು, ನನಗೆ ಅವಮಾನ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ, ನಾನು ಇನ್ನೂ ಹೆಚ್ಚು ಜನಗಳು ನನಗೆ ಪ್ರೋತ್ಸಾಹ ಕೊಟ್ಟಿದ್ರೆ ಅಥವಾ ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಕೊಡ್ತಿದ್ದೆ ನಾನು ಅಂತ ಹೇಳಿದಂಥ ಕಾರ್ಯಕ್ರಮಗಳು ಯಾವುದಾದ್ರು ಇದಾವ? ಇಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕಂತ ಹೊರಟಾಗ ನಾವು ಅವಮಾನ ಆದರೂ ಸಹಿಸ್ಕೋಬೇಕು, ಬೇಜಾರಾದರೂ ಸಹಿಸ್ಕೋಬೇಕು. ನಾನು ಪ್ರತಿದಿನ ಸಂಜೆ ನಮ್ಮ ಡ್ಯೂಟಿ ಮುಗಿದ ತಕ್ಷಣ ಹೋಗ್ತಾಯಿದ್ದೆ. ನಾನು ಎಲ್ಲಿ ಕಾರ್ಯಕ್ರಮ ಇರ್ತದೆ ಅಲ್ಲಿ ಇದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗೋದು. ಈ ಡ್ರೆಸ್ ಹಾಕ್ಕೊಂಡು ಹೋಗೋದಿಲ್ಲ ತುಂಬ ಕಷ್ಟ. ಸಾಮಾನ್ಯ ಮನುಷ್ಯಾಗಿ ಹೋಗ್ಬೋದು. ಈ ಡ್ರೆಸ್ ಹಾಕ್ಯಂಡು ಬಂದಾನಂದರೆ ಇವ್ನು ನಮ್ಮ ಕಾರ್ಯಕ್ರಮ ಭಾಗವಹಿಸಕ್ಕೆ ಬಂದಾನಂತ ಅಷ್ಟು ಜನ, ಇವ್ನು ಬಂದಪ್ಪ ಅವ್ನು ಮೈಕ್ ಕೊಡಿಸ್ಲಿ ಅಂತ ತುಂಬ ಜನ ಹೇಳೋದು. ಈ ಥರ ಎಲ್ಲ ಇರುತ್ತೆ. ಆದರೂ ನಾನು 12:30 1 ಗಂಟೆ ತನಕ ಕಾದನ್ನು ಮೈಕ್ ಕೊಡಿ ಅಂತ. ಅವಮಾನ ಆಗಿದೆ, ಬೇಜಾರಾಗಿದೆ. ನಾನು ಬೆಳಿಬೇಕಂತ ಹೊರಟಾಗ ನಾನು ಅವಮಾನ ಅವೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಈಗ ಇನ್ನೂ ಮಾತಾಡ್ತಿದ್ದೆ, ಒಂದು 40 ನಿಮಿಷ ಮಾತಾಡಿದೆ. ಒಂದು 5-6 ಜನ ಕೂತ್ಕೊಂಡಿದ್ರು. ಅಧ್ಯಕ್ಷರು ಏನು ಮಾಡಿದ್ರು, ನನಗೆ ಹಿಂಗೆ ಶರ್ಟ್ ಹಿಡಿದು ಎಳೆದು ಕೂತ್ಕೊಳ್ಳಿ ಅಂದರು. ಅರ್ಧಕ್ಕೆ ನಿಲ್ಲಿಸಿದ್ರು ನನಗೆ. ಅದು ಯಾಕೆ ಅಂತಂದರೆ, ನಾನು ಸಾಮಾನ್ಯವಾಗಿ ಅನಾಥಾಶ್ರಮ, ಅಂಧ ಮಕ್ಕಳು ಮತ್ತು HIV ಮಕ್ಕಳು ಆ ಥರದ್ದು ವೇದಿಕೆಗಳನ್ನ ಹುಡುಕ್ತೀನಿ. ನಾನು ಅದನ್ನ ಹೇಳಿದೆ, ನೋವಿನಲ್ಲಿರೋಂಥವ್ರನ್ನ, ಕಷ್ಟದಲ್ಲಿರೋರನ್ನ ನಗಿಸ್ಬೇಕು ಅಂತ. ಒಂದು ಅಂಧ ಮಕ್ಕಳು ಕಾಲೇಜು, ಬರೀ ಹೆಣ್ಮಕ್ಳು ಅಲ್ಲೇ. ನಾನು 40 ನಿಮಿಷ ಮಾತಾಡೋರಿಗೆ ತುಂಬ ಚೆನ್ನಾಗಿ ನಕ್ಕರು. ತುಂಬ ಚೆನ್ನಾಗಿ ನಗ್ತಾಯಿದ್ರು, ಚಪ್ಪಾಳೆ ಹೊಡಿತಾಯಿದ್ರು. ನನಗೆ ಸಖತ್ ಖುಷಿ ಆಯಿತು, ಎಷ್ಟೊಂದು ಚೆನ್ನಾಗಿ ನಗ್ತಾರಲ್ಲ ನಾನು ಮಾತಾಡೋಕ್ಕೆ ಅಂತ. ಒಂದು ಆಸೆ ತುಣುಕು ಕೇಳುವಾಗ ಅವರೆಲ್ಲ ಸೈಲೆಂಟ್ ಆಗಿಬಿಟ್ರು. ಇವರು ಅಧ್ಯಕ್ಷರು ಹಿಂಗೆ ನನ್ನ ಹಿಂದೆ ಬಟ್ಟೆ ಹಿಡ್ದು ಎಳೆದು ಕೂತ್ಕೊಳ್ಳಿ ಅಂದ್ಬಿಟ್ರು. ನನಗೆ ನಾನೇನು ಮಾತಾಡ್ತಿದ್ದೆ ಅಂದರೆ, ಅಂಧ ಮಕ್ಕಳಲ್ವ ಅವರು, ನನಗೆ ಹೊಸ ಅನುಭವವಾಗ ಏನಂದರೆ, ಗಂಡ ಹೆಂಡ್ತಿ ಊಟ ಆದಮೇಲೆ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ರಾತ್ರಿ ಅಡ್ಕಲ್ಲಿ ಹಾಕ್ಕೊಂಡು. ಹೆಂಡ್ತಿ ಏನೋ ಗಂಡ ಏನು ಹೇಳ್ದ, ಪಕ್ಕದ ಮನೆ ಮಗು ಸತ್ತೋಗ್ಬಿಡ್ತಂತೆ ಅಂತ. ಹೆಂಡ್ತಿ ಕುರುಡಿ. ಆಗ ಮಗು ಸತ್ತೋಯ್ತಾ? ಯಾಕೆ ಸತ್ತೋಯ್ತು ಮಗು? ಇಲ್ಲ, ಹಾಲು ಕುಡಿಸುವಾಗ ಹಾಲು ಗಂಟ್ಲಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತು. ಇವಳು ಕುರುಡಿ ಅಲ್ವಾ? ಹಾಲಂದರೆ ಯಾವ ಥರ ಇರುತ್ತೆ? ಹಾಲಂದರೆ ಬೆಳ್ಳಗಿರುತ್ತೆ. ಬೆಳ್ಳಗಂದರೆ ಯಾವ ಥರ ಇರುತ್ತೆ? ಕೊಕ್ಕರೆ ಥರ ಇರುತ್ತೆ ಅಂತ ಹೇಳ್ದೆ ಗಂಡ. ಕೊಕ್ಕರೆ ಅಂದರೆ ಯಾವ ಥರ ಇರುತ್ತೆ? ಕೊಕ್ಕರೆ ಅಂದರೆ ಈ ಥರ ಇರುತ್ತೆ. ಪಾಪ ಅವಳು ಇಲ್ಲಿಂದ ಹಿಂಗೆ ಮುಟ್ಟು ನೋಡ್ಕೊಂಡು ಬಂದ್ಲು. ಅಯ್ಯೋ, ಇದು ಮಗು ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಮಗು ಸತ್ತೋಗಕ್ಕಿಲ್ವಾ ಅಂದ್ಲು. ಅದು ನನಗೆ ಮಾಸ್ಟರ್ ಹಿರಣ್ಯರು ರಂಗಾಯಣದಲ್ಲಿ ಹೇಳ್ತಾ ಇರೋದು ಹಾಸ್ಯ, ಅದು ತುಣುಕೋದು. ನಾನು ಸ್ವಂತ ಕ್ರಿಯೇಟ್ ಮಾಡಿಲ್ಲ, ಅದನ್ನು ನಾನು ಹೇಳ್ಬೋದಲ್ಲ ಅಂತ ಹೇಳಿದೆ. ಅಲ್ಲಿ ಇವರು ನನಗೆ ಶರ್ಟ್ ಹಿಡಿದು ಕೂರಿಸ್ಬಿಟ್ರು ನನಗೆ, ಕೂತ್ಕೊಳ್ಳಿ ಅಂತ. ಅಲ್ಲಿ ನನಗೆ ತುಂಬ ನೋವಾಯಿತು. ನಾನು ಏನು ತಪ್ಪು ಮಾಡಿದೆ ಅಂತ ಅವ್ರಿಗೆ ಕೇಳಿದೆ ನಾನು. ಯಾಕಂದರೆ ಮಕ್ಕಳೆಲ್ಲ ಏನು ಮಾತಾಡಲಿಲ್ಲ, ಅವರು ಸೈಲೆಂಟ್ ಆಗ್ಬಿಟ್ರು, ನಗಲಿಲ್ಲ ಅವರು. ನಾವು ಅಲ್ಲಿ ಕುರುಡಿ ಅಂತ ಪದ ಬಳಸಿದ್ನಲ್ಲ, ಅದು ತಪ್ಪಾಯಿತು. ನಾನು ಆ ಥರದಲ್ಲಿ ತಿದ್ಕೊಂಬಂದೆ. ನನಗೆ ವಿಶೇಷಚೇತನ ಅಂತ ಬಳಸ್ಬೇಕಾಗಿತ್ತು. ನನಗೆ ಆ ಹೊಸ ಅನುಭವ ಅಲ್ವ ಆರಂಭದಲ್ಲಿ, ನನಗೆ ಅದು ನೋವಾಯಿತು. ನನಗೆ ಅದು ಒಳ್ಳೆ ಹಾಸ್ಯ ತುಣುಕಾಗಿರ್ಬೋದು, ಆದರೆ ಅವ್ರು ನೋವು ಮಾಡಿ ನಾವು ನಗಿಸ್ಬಾರ್ದು. ಆ ಒಂದು ದಾರಿ ಇಟ್ಕೊಂಡು ತುಂಬ ಈ ಥರದ್ದು ಒಂದು 300 ಹಾಸ್ಯ ತುಣುಕುಗಳನ್ನ ಸೈಡ್ಗೆ ಇಡ್ತಾ ಹೋದೆ ನಾನು. ಯಾವುದಕ್ಕೆ ನಗ್ತಾರೆ, ಯಾವುದು ಇನ್ನೊಬ್ರಿಗೆ ನೋವಾಗಲ್ಲ, ಯಾವುದು ಕ್ಲಿಕ್ ಆಗುತ್ತೆ ಅಂದರೆ ನಮ್ಮದು ಎಫರ್ಟ್ ಇರಬೇಕು. ನಾವು ಇವತ್ತು ಹಾಸ್ಯದಲ್ಲಿ ತುಂಬ ಕಾಂಪಿಟೇಟರ್ ಇದ್ದಾರೆ, ತುಂಬ ಬೀದಿಗೊಬ್ಬರು ಹಾಸ್ಯ ಕಲಾವಿದರು ಇದ್ದಾರೆ. ಅವ್ರದ್ರಲ್ಲಿ ನಾನು ಬೆಳಿಬೇಕು. ನನ್ನ ಹುಟ್ಟು ಗುಣ ಏನಂತಂದರೆ, 100 ಜನ ಸಾಮಾನ್ಯ ಜನ ಇದ್ರೂ ಅದರಲ್ಲಿ ಬೆಮ್ಮಲ್ ಕಂಪ್ಲಪ್ ಎದ್ದು ಕಾಣಬೇಕು, 1000 ಜನದಲ್ಲಿ ಎದ್ದು ಕಾಣಬೇಕು. ಆ ಥರದ್ದು ಒಂದು ಗುರಿ ಇಟ್ಕೊಂಡು ಬಂದಿರೋನು. ಈಗ 100 ಜನ ಕಲಾವಿದರಿದ್ದಾರೆ, ಅವ್ರದ್ರಲ್ಲಿ ನಾನು ಒಬ್ಬ ಎದ್ದು ಕಾಣಬೇಕು. ನಾನು ಅವ್ರದ್ರಲ್ಲಿ ನನ್ನ ಎಫರ್ಟ್ ತೋರಿಸ್ಬೇಕು, ನಾನು ಮುಂದೆ ಬರಬೇಕು, ನನ್ನ ಹಾಸ್ಯನ
ಇಷ್ಟಪಡಬೇಕು ಆ ಥರದ್ದು. ಯಾಕಂದರೆ ನಾನು ಯಶ್ ಅಭಿಮಾನಿ, ಯಶ್ ಅಭಿಮಾನಿ. ಯಾಕೆ ಅಂದರೆ ಯಶು ನಮ್ಮನ್ನು ಯಾರು ಹೀರೋ ಮಾಡಲ್ಲ ಅಂತಮ್ಮ, ನಮಗೆ ನಾವೇ ಹೀರೋ ಆಗಬೇಕು ಅಂತ. ಅಂದರೆ ನಮ್ಮನ್ನು ಯಾರು ಕರೆಯಲ್ಲ ಕಾರ್ಯಕ್ರಮಕ್ಕೆ. ನಾವು ತುಂಬ ಜನನ ಅವ್ರು ತಲೆ ತಿಂದು 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 ಕರೆದ ಮೇಲೆ ಇವನೇನು ದಬಾಕೆನೋ ಅಂತನೂ ನೋಡ್ತಿರ್ತಾರೆ. ಕಾರ್ಯಕ್ರಮ ಮುಗಿದ್ಮೇಲೆ ನಿಜವಾಗ್ಲೂ ಅವರು ಸಂತೋಷ, ಅವರು ನನಗೆ ಗೌರವ ಕೊಡೋದು ನನಗೆ ತುಂಬ ಖುಷಿ ಆಗುತ್ತೆ. ಅವಾಗ ನೋಡಿ, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದ ವ್ಯಕ್ತಿ ಬಂದ್ಬಿಟ್ಟು ಇಷ್ಟು ಮಾತಾಡ್ತಾನಲ್ಲ 1.5 ಗಂಟೆ, ಎಷ್ಟು ನಗಿಸ್ತಾನಲ್ಲ, ಇಡೀ ಸಭೆನೂ ಅಲ್ಲೋಲ ಕೊಲ್ಲೋಲ ಮಾಡ್ಬಿಟ್ನಲ್ಲ, ಯಾವುದೋ ಲೋಕಕ್ಕೆ ತಗೊಂಡೋಗ್ಬಿಡಿದ್ನಲ್ಲ ಅಂತ ಅಂತಾರೆ. ಅವಾಗ ನನಗೆ ಅದಕ್ಕಿಂತ ಆನಂದ ಇನ್ಯಾವುದೂ ಇಲ್ಲ. ಈಗ ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಇಂಥ ಸೂಪರ್ ಸ್ಟಾರ್ ನನ್ನ ನೋಡಿ ಮೆಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು, ಯಾವಾಗ, ಯಾವ ಸಂದರ್ಭ? ನನ್ನ ಮೆಚ್ಕೊಂಡ್ರು ಜಾಸ್ತಿ ಅಂದ್ರೆ ಜೈಲಿನಲ್ಲಿ. ಜೈಲಿನಲ್ಲಿ ಅಲ್ಲ, ಆಕ್ಟರ್ಸ್ಗಳಲ್ಲಿ ನಾನು ಹೇಳಿದ್ದು. ನನ್ನ ಆಕ್ಟರ್ಸ್ಗಳಲ್ಲಿ ನನಗೆ ಎಲ್ಲರೂ ಇಷ್ಟ. ದರ್ಶನ್ ಇಷ್ಟ, ಸುದೀಪ್ ಇಷ್ಟ. ಆಮೇಲೆ ಕಲೆ ಅಂದಮೇಲೆ ಕಲೆಗೆ ನಾವು ಬೆಲೆ ಕೊಡಬೇಕು ಅಲ್ವಾ. ನಾನೊಬ್ಬ ನಾಟಕಕಾರ, ನಾಟಕ ಬರೆದವನು, ನಾಟಕ ಆಡಿದವನು, ನಿರ್ದೇಶನ ಮಾಡಿದವನು. ಕಲೆಗೆ ನಾವು ಅವ್ರ ಕಲೆಗೆ ಬೆಲೆ ಕೊಡ್ತೀವಿ. ಮಹಿಳೆಯರಾದ್ರೆ ಅಷ್ಟೇ, ತುಂಬ ಆ ಕಲೆ ನೋಡ್ತೀನಿ ನಾನು ಅಷ್ಟೇ. ಯಾರು ವ್ಯಕ್ತಿತ್ವ ನೋಡಲ್ಲ ಕೊಡೋದು. ಯಾಕಂದರೆ ಅವ್ರು ಬೆಳೀತಾ ಹೋಗ್ತಾರೆ, ನಾವು ಸಂತೋಷ ಪಡೋಣ, ನಾವು ಪ್ರೋತ್ಸಾಹ ನೀಡೋಣ, ಆ ಭಾವನೆ ನಮ್ಮದು. ಅದೇ ಅವಾಗಲೇ ಹೇಳ್ತಿದ್ರಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಅಂತ ಹೇಳಿ. ಆ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೋಗ್ಬೇಕು ಅಂತ ತುಂಬ ಆಟ ಇತ್ತು. 2 ಸರಿ ಆಯ್ಕೆ ಆದೆ. ಹಾಗೆ ನನ್ನ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ. ಅಲ್ಲಿ 10 ದಿವಸ ಬರಲಿಲ್ಲ, ನಮ್ಮ ಕಂಪ್ನಿ ರಿಮೂವ್ ಮಾಡ್ತೀವಿ. ಇಂಥದ್ಕೆ ಸಹಕಾರ ನೀಡುತ್ತೆ, ಪ್ರೋತ್ಸಾಹ ನೀಡುತ್ತೆ. ನೀನು ಡ್ಯೂಟಿಗೆ ಬರಲಿಲ್ಲ ಅಂತ, ಡ್ಯೂಟಿ ಮಾಡಿ ಏನಾದರೂ ಮಾಡಪ್ಪ ನೀನು ಅಂತ ಹೇಳುತ್ತೆ ಅಲ್ವಾ. ನಾವು ಕಂಪ್ನಿಗೂ ನಮ್ಗೆ ಅನ್ನ ಕೊಟ್ಟಿದೆ ಕಂಪ್ನಿ, ನಾವು ಅದಕ್ಕೂ ನಾವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ನಾವು. ಹಾಗಾಗಿ ನಾನು ಬಿಗ್ ಬಾಸ್ನ ಹೋಗೋಕೆ ಬೇಡ, ರಿಟೈರ್ಡ್ ಆದಮೇಲೆ ಹೋಗೋಣ ನೋಡೋಣ ಅಂತ ಹೇಳಿದೆ. ಸುದೀಪ್ ಸರ್ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ದಾರಾ ಇದು ಬಿಗ್ ಬಾಸ್? ಆಗ ಮಾತಾಡಿದಷ್ಟೇ. ನಾನು ಮತ್ತೆ ಅದನ್ನ ಎಲ್ಲೂ ನಮ್ದು ಅವತ್ತು ಫೋಟೋ ಇಲ್ಲ, ವೀಡಿಯೋಸ್ ಇಲ್ಲ, ಸುಮ್ಮನೆ ಆಗಿಬಿಟ್ಟೆ. ಏನಿಲ್ಲ, ನಂದು 12 ಪಾಯಿಂಟ್ಸ್ ಇದೆ ಅಂತ ಹೇಳಿದರು. 12 ಪಾಯಿಂಟ್ಸ್ ಇದೆ, ನೀವು ತುಂಬ ಅಂದರೆ ವಿಭಿನ್ನವಾಗಿ ವ್ಯಕ್ತಿತ್ವ ನಿಮ್ಮದು. 23 ಸಾರಿ ರಕ್ತದಾನ ಮಾಡಿದಿರಿ. ಆಮೇಲೆ ನೀವು ಅನಕ್ಷರಸ್ಥನೇ ಹುಡುಕಿನ ಹೋಗಿ ಮದುವೆ ಆಗಿದ್ದೀರಿ. ಆಮೇಲೆ ನಿಮ್ಮೂರಿಗೆ ನೀವೇ ಮೊದಲು SLC ಪಾಸ್ ಆದವರು. ಆಮೇಲೆ ಈ ಥರದ ತುಂಬ ಒಂದು 12 ಪಾಯಿಂಟ್ಸ್ ಬಂದಿತ್ತು. ಅದಕ್ಕೆಲ್ಲ ಹೇಳಿದ್ರು, ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಈಗ ನೀವು ಹೇಳಿದ್ರಿ ಇವಾಗ ಹಾಸ್ಯ ಕಲಾವಿದ, ಈ ಕಡೆ ಚೆನ್ನಾಗಿ ಓದ್ತಿದ್ರಿ ಕೂಡ, ಅದ್ರ ಜೊತೆಗೆ ಹೋರಾಟಗಾರರು ಕೂಡ. ನೀವು ಹೋರಾಟದ ಜರ್ನಿ ಯಾವಾಗ ಪ್ರಾರಂಭ ಆಯ್ತು? ಹೋರಾಟ ಜರ್ನಿ ಒಂದೊಂದ್ಸರಿ ಹೋಗಿ ಗುಂಪನಾಗ ಗೋಂದ ಅಂದ್ಬಿಡ್ತಿದ್ದೆ. ಯಾಕಂತಂದರೆ ನನಗೆ ಜಗಳ ಹೊಡೆದಾಟ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾನು ಮುಂದೆ ಏನೋ ಒಂದು ಸಾಧನೆ ಮಾಡೋಕ್ಕಂತ ಒಟ್ಟಾಗ ಅಲ್ಲಿ ಹೋಗಿ ಕೈ ಕಾಲು ಮುರ್ಕೊಂಡು ಏನಾದರೂ ಆದರೆ ಮುಂದೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋದೊಂದು. ಒಂದು ಸ್ವಲ್ಪ ದಿವಸ ಜಗಳ ಪಗಳ ಎಲ್ಲ ಮಾಡಿದೆ. ಆಮೇಲೆ ಇದೆಲ್ಲ ಸರಿ ಇಲ್ಲ ಅಂತಲೂ ಸುಮ್ಮನೆ ಆದೆ. ಹೋರಾಟ ಅಂದಾಗ ಕನ್ನಡದ ಬಗ್ಗೆ ಹೋರಾಟ, ಕನ್ನಡದ ಹೋರಾಟ ಅಂತ ಬಂದಾಗ ನನಗೇನು ಅನಿಸ್ತಂದರೆ, ರಾತ್ರಿ ಒಂಚೂರು ಅವಾಗೆಲ್ಲ CCTV ಅವಾಗೆಲ್ಲ ಕಡಿಮೆ, 92, 94, 95ರಲ್ಲೆಲ್ಲ. ಈಗ ರಾತ್ರಿ 12 ಗಂಟೆಗೆ ಎದ್ಬಿಡೋದು. ಎಲ್ಲೆಲ್ಲಿ ಆಂಗ್ಲ ಫಲಕಗಳಿದ್ದಾವೆ, ಒಂದು ಕುಂಜ ಮಾಡ್ಕೊಳ್ಳೋದು ಕೋಲಲ್ಲಿ, ಅದಕ್ಕೆ ಅದ್ರ ಮೇಲೆ ಕನ್ನಡ ಅಂತ ಬರೆಯೋದು. ಬೆಳಗ್ಗೆ ಬಂದಾಗ ಎಲ್ಲ ನೋಡೋರು ಯಾರು ಬರ್ದಿರ್ಬೋದು, ಯಾರು ಬರ್ದಿರೋ, ನಾವೇ ನೋಡ್ತಿದ್ವಿ ಯಾರು ಬರ್ದಿರೋದು ಅಂತ. ಆ ಥರ ಒಂದು ಅಭಿಮಾನ ಕನ್ನಡ ಅಂದರೆ. 1983ರಲ್ಲಿ ಗೋಕಾಕ್ ವರದಿ ಜಾರಿ ಬಂತು. ನಮ್ಮ ಮನೆಯಲ್ಲೆಲ್ಲ ನಾನು ತೆಲುಗ ಮಾತಾಡ್ತಿದ್ದೆ. ನಮ್ಮಪ್ಪ ರಾಮಲೆ, ಪೋಮಲೆ, ಈ ಥರ ಎಲ್ಲ ದಮಲೆ, ಈ ಥರ ಎಲ್ಲ ನಮ್ಮದು ಸ್ವಲ್ಪ ಹೊರಟು ತೆಲುಗಲ್ಲಿ, ನಮ್ಮ ಜಗಳೂರು ಕಡೆ. ಆಗ ನಮ್ಮಪ್ಪ ನಾನು ಕರಿತೈತೆ, ತೆಲುಗಿನಲ್ಲಿ ಮಾತಾಡ್ತಿತ್ತು. 83ರಲ್ಲಿ ಕನ್ನಡ ಚಳವಳಿ ಜಾರಿ ಬಂತು ರಾಜ್ಕುಮಾರ್ ಅವ್ರದ್ದು. ಆ ಜಗಳ ಮಾಡ್ಕೊಂಡು ನಮ್ಮ ಅಕ್ಕರವ್ರಿಗೆ ಹೋಗಿದ್ದು 2 ತಿಂಗಳು ಬಂದಿದ್ದಿಲ್ಲ ನಾನು ನಮ್ಮ ಮನೆಯಲ್ಲಿ. ಆ ಥರ ಕನ್ನಡ ಅಭಿಮಾನ. ಮೈಸೂರಿಗೆ ಬಂದ ತುಂಬ ಕೆಲಸ ಮಾಡಿದ್ದೀನಿ. ಅಂದರೆ ಯಾರಿಗೂ ಕಾಣದೇ ಇರೋದು ಮಾಡಿದ್ದೀನಿ. ಕನ್ನಡ ಗ್ರಂಥಾಲಯಕ್ಕೆ ಪುಸ್ತಕಗಳು ಕೊಡಿಸೋದು, ಸಾಹಿತ್ಯ ಲೋಕಕ್ಕೆ ಪುಸ್ತಕಗಳನ್ನ ಬರೆದು ಕೊಡೋದು, ಪುಸ್ತಕಗಳನ್ನ ಓದೋದು. ಒಂದು 5,000 ಪುಸ್ತಕ ಓದಿದ್ದೀನಿ ನಾನು. ಆ ಥರ ಮಾಡ್ತಾ ಹೋದಾಗ ಕನ್ನಡದ ಬಗ್ಗೆನೇ ಒಂದು ಆಶಯದ ತುಣುಕನ್ನ ಹೇಳ್ಬೋದಾ? ನಾನು ಮೈಸೂರಿಂದ ಬೆಂಗಳೂರಿಗೆ ಒಬ್ಬನೇ ಬರ್ತಾ ಇದ್ದೆ. ನನ್ನ ಎದುರಿಗೆ ಒಬ್ಬ ತೆಲುಗು ಸೋದರ, ಒಬ್ಬ ತಮಿಳು ಸೋದರ ಕೂತ್ಕೊಂಡಿದ್ರು. ಅವ್ರಿಬ್ಬರು ಪರಸ್ಪರ ಭಾಷೆಯ ಬಗ್ಗೆ ಮಾತಾಡ್ತಿದ್ರು. ನಮ್ಮ ತಮಿಳು ಭಾಷೆ ಬಗ್ಗೆ ಗೊತ್ತನ್ರಿ, ಚಲನಚಿತ್ರಗಳು ಎಷ್ಟಾದ ಗೊತ್ತನ್ರಿ, ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದು ಗೊತ್ತನ್ರಿ, ನಮ್ಮ ತಮಿಳು ಭಾಷೆ ಇತಿಹಾಸ ಎಷ್ಟಿದೆ ಗೊತ್ತೇನ್ರಿ ಅಂತ ತಮಿಳು ಅನ್ನೊಂದು. ತೆಲುಗಿನ ಸಿಟ್ಟು ಬಂದ್ಬಿಡ್ತು. ನಮ್ಮ ತೆಲುಗು ಭಾಷೆ ನಿಮ್ಮ ತಮಿಳ ಲೆಕ್ಕ ಕೂತ್ಕೊಳ್ಳೆ. ಹಿಂಗೆ ಒಬ್ರಿಗೊಬ್ರು ಉದ್ವೇಗ ಕೇಳಿದ್ರು, ವಾಗ್ವಾದ ಕೇಳಿದ್ರು. ಇನ್ನೊಂದು ಕೊಳಪಟ್ಟು ಹಿಡ್ಕೊಂಡು ಹೊಡೆದಾಟ ಆಗಂತ ಒಂದು ಸಂದರ್ಭ. ನಾನು ಒಬ್ಬ ಕನ್ನಡದ ಹುಟ್ಟು ಹೋರಾಟಗಾರನಿಗೆ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ಎಲ್ಲ ತಮಿಳು ಸೋದರನೇ, ಎಲ್ಲ ತೆಲುಗು ಸೋದರನೇ, ನೀವು ಇಷ್ಟ ತನಕ ಮಾತಾಡ್ತಿದ್ದು, ಜಗಳ ಮಾಡ್ತಿದ್ದು, ಚರ್ಚೆ ಮಾಡ್ತಿದ್ದು ಕನ್ನಡ ಭಾಷೆಯಲ್ಲೇ ಅನ್ನೋದು ಮರ್ತು ಬಿಡಿದ್ರಲ್ಲ,
ಕನ್ನಡ ಭಾಷೆ ಶ್ರೇಷ್ಠ ಭಾಷೆ ಅಂದೆ. ಆದರೆ ಅವರಿಬ್ಬರು ಸೇರ್ಕೊಂಡು ನನ್ನ ಬಿಡಲಿಲ್ಲ. ನೀನು ನಿಜವಾದ ಕನ್ನಡಿಗನ ನೋಡಕ್ಕೆ ನೋಡಿ ಕರ್ರಗಿದ್ದಂಗಿದೆಯಾ ನೀನು, ತಮಿಳ್ನಾಡು ಥರ ಇದ್ದಂಗಿದೆಯಾ ನೀನು, ಕರ್ರಗಿದೆಯಾ, ನೀನು ನಿಜವಾದ ಕನ್ನಡಿಗ ಕರ್ನಾಟಕದನಾದರೆ ಕರ್ನಾಟಕದಲ್ಲಿರೋಂಥ ಒಂದು 3 ಊರು ಹೆಸರು ನೋಡೋಣ ಅಂತ ಹೇಳಿದ್ರು. ಕರ್ನಾಟಕದಲ್ಲಿರೋಂಥದ್ದು ಒಂದು 3 ಊರು ಹೆಸರಪ್ಪ ಅಂತ ಹೇಳಿದ್ರು. ನನಗೆ ಬರ್ಕಳಪ್ಪ ಹೇಳ್ತೀನಿ ಅಂತ ಹೇಳಕ್ಕೆ ಶುರು ಮಾಡಿದೆ. ಆಲೂರು, ಮಾಲೂರು, ಬೇಲೂರು, ಎಲಿಯೂರು, ಸೋಲೂರು, ಕೊಲ್ಲೂರು, ತಿಪ್ಟೂರು, ತುಮಕೂರು, ತುರನೂರು, ತಾಯೂರು, ತೌಡೂರು, ತಡಗೂರು, ಸಡಗೂರು, ಸವಣೂರು, ಸೋತೂರು, ಸುತ್ತೂರು, ಕಿತ್ತೂರು, ಪುತ್ತೂರು, ಮತ್ತೂರು, ಬೇತೂರು, ಬೇಗೂರು, ಬೆಂಗಳೂರು, ಮಂಗಳೂರು, ಮೂಗೂರು, ಸೂಗೂರು, ಮೈಸೂರು, ಮದ್ದೂರು, ಮಣ್ಣೂರು, ಕಣ್ಣೂರು, ಕೋಣಗ್ನೂರು, ಕೊಡಗ್ನೂರು, ಕಾರಿಗ್ನೂರು, ಕಡೂರು, ಬೀರೂರು, ಬಿದನೂರು, ಬರಗೂರು, ಬೆನ್ನೂರು, ಬನ್ನೂರು, ಹನೂರು, ಕಿರಗೂರು, ಕಿರಂದೂರು, ಎಣ್ಣೂರು, ಮಣ್ಣೂರು, ಕಣ್ಣೂರು, ಹೊನ್ನೂರು, ರಾಯಚೂರು, ಶಾಮನೂರು, ಸವಣೂರು, ಸಡಗೂರು, ಅಡಗೂರು, ಗೌರಿಬಿದನೂರು, ಬೆಟ್ಟದೂರು, ನವಿಲೂರು, ಚೇಳೂರು, ಉದ್ಬೂರು, ಗಾಜನೂರು, ಕೊಟ್ಟೂರು, ಹೊಸೂರು, ಹುಣಸೂರು, ಸಿರೂರು, ಯಡಿಯೂರು, ಹಿರಿಯೂರು, ದೇವನೂರು, ನಿಟ್ಟೂರು, ನಲ್ಲೂರು, ಹಾಕ್ನೂರು, ಕೂಸ್ನೂರು, ಜಗಳೂರು, ರಾಣೆಬೆನ್ನೂರು, ಯಳಂದೂರು, ಯಮದೂರು, ಆನಂದೂರು, ಸಿಂಧೂರು, ಸಂಡೂರು, ಇಗ್ಗಲೂರು, ಕುಗ್ಲೂರು, ತಗದುತ್ರ, ಕೋಲೂರು, ನಮ್ಮೂರು, ಮೈಸೂರು. ನಾವು ಮೈಸೂರಲ್ಲಿರೋದ್ರೆ ನಮ್ಮೂರು ಮೈಸೂರು ಅಂತ. ಅಂದರೆ ಕನ್ನಡೇತರರು ಕನ್ನಡ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರು ನೋಡಿ ಇಬ್ಬರು ಕನ್ನಡದಲ್ಲಿ ಮಾತಾಡ್ತಿದ್ರು. ನಮ್ಮ ಕಡೆ ತುಂಬ ಜನ ಕನ್ನಡ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಸ್ವಲ್ಪ ತೊದಲಿಸ್ತಾ ಇರ್ತಾರೆ. ನಮ್ಮನೆ ಪಕ್ಕದಲ್ಲಿ ಒಂದಮ್ಮ, ಏನಮ್ಮ ತಿಂಡಿ ಆಯ್ತಾ ಅಂತ ಕೇಳಿದೆ ಬೆಳಗ್ಗೆ ಎದ್ದಾಗ. ಇಲ್ಲ ಅಣ್ಣ, ನಾನು ರಾತ್ರಿ ಮಲಗಿದಾಗ 1 ಗಂಟ, ಬೆಳಗ್ಗೆ ಎದ್ದಾಗ 8 ಗಂಟ ಅಂತ. ಅಂದರೆ ಅವರು ಭಾವನೆ ಕೆಟ್ಟದ್ದಲ್ಲ, ಸ್ವಲ್ಪ ಭಾಷೆನಲ್ಲಿ ಎಡವಟ್ಟಿರ್ತದೆ. ನಾನು ರಾತ್ರಿ ಮಲಗಿದಾಗ 1 ಗಂಟೆ, ಬೆಳಗ್ಗೆ ಎದ್ದಾಗ 8 ಗಂಟೆ ಅನ್ನೋ ಆ ಥರ ಹೇಳ್ತಿರ್ತದೆ. ಆವಾಗ ನಾವು ಕನ್ನಡ ಭಾಷೆನ ಉಳಿಸ್ಬೇಕು. ಮುಂದಿನ ಪೀಳಿಗೆಗೆ ತುಂಬ ಕಷ್ಟ ಆಗುತ್ತೆ ಕನ್ನಡ ಭಾಷೆ ಅಲ್ವಾ. ಈಗೆಲ್ಲ ನಾವು ಮೆಟ್ರೋದಲ್ಲಿ ಹೋಗುವಾಗ ನನಗೆ ತುಂಬ ಬೇಜಾರಾಗುತ್ತೆ. ಎಲ್ಲ ಆಂಗ್ಲ ಭಾಷೆನಲ್ಲೇ ಮಾತಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ವಾ. ನೋಡಿ ಅನು ಅಕ್ಕ ಅಂತ ಇದ್ದಾರೆ, ಪಾಪ ಅವರು ಜೀವನನೇ ತ್ಯಾಗ ಮಾಡ್ತಾರೆ. ಕನ್ನಡ ಶಾಲೆಗಳಿಗೆ ಬಣ್ಣ ಹೊಡೆದು 12 ಲಕ್ಷ ಸಾಲ ಮಾಡಿಕೊಂಡು ಅಂಥವ್ರಿಗೂ ಕಾಮೆಂಟ್ಸ್ ಮಾಡಿ ಅವ್ರಿಗೆಲ್ಲ ಬೈತಾರೆ ಜನ ಅಲ್ವಾ. ಇಂಥವ್ರಿಗೆಲ್ಲ ಸಹಕಾರ ನೀಡಬೇಕು ಅಲ್ವಾ. ನಮಗೆ ಒಂದು ತುಂಬ ಖುಷಿ ಆಗುತ್ತೆ ಅಂತಾರೆ ನಾನು ನೋಡಿದರೆ ಕನ್ನಡ ಹೋರಾಟಗಾರನ ತುಂಬ ನಾನಕರು ಹಿಂದಿಡಿದು ತುಂಬ ಜನದೆಲ್ಲ ಕಥೆಗಳನ್ನ ಅವರ ಚರಿತ್ರೆನೆಲ್ಲ ಓದಿದ್ದೀನಿ. ಕನ್ನಡ ಉಳಿಬೇಕು ಕರ್ನಾಟಕದಲ್ಲಿ ಅನ್ನೋದೊಂದು ನಾನು